ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾ ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಕೂಡ ಶುರು ಮಾಡ್ತಾ ಇದ್ದೀನಿ. ಕಳೆದ ವ್ಲಾಗ್ನಲ್ಲಿ ನೀವೆಲ್ಲರೂ ನೋಡಿದ್ರಿ ನಮ್ಮೂರಿನ ಹಬ್ಬ ಬಂಡಿ ಹಬ್ಬದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಸೊ ಇದು ಬಂದು ಸಂಡೇ ವ್ಲಾಗ್. ಇವತ್ತು ಬಂದು ಅಮ್ಮ, ಹರ್ಷ, ರುಚಿ ಮೂವರು ಕೂಡ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ದೇವಸ್ಥಾನ ಬಂದು ತೋಪ್ನಮ್ಮನ ದೇವಸ್ಥಾನಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಬಿಕಾಸ್ ಹಬ್ಬದ ದಿನ ರುಚಿ ಮತ್ತು ಹರ್ಷ ಹೋಗೋಕ್ಕಾಗಿರಲಿಲ್ಲ. ಸೊ ಒಂದ್ಸಲ ಹೋಗಿ ಬರೋಣ ಅಂತ ಹೇಳಿ ಅಮ್ಮ ಕರ್ಕೊಂಡು ಹೋಗ್ತಿದ್ದಾರೆ. ಇನ್ಫ್ಯಾಕ್ಟ್ ರುಚಿ ನೋಡೇ ಇಲ್ಲ ನಾನು ಅಲ್ಲಿ ದೇವಸ್ಥಾನನ ಅಂತ ಹೇಳ್ತಾ ಇದ್ಲು. ಏನಂದರೆ ಇದು ಊರಿನ ನಡುವೆ ಇರುವಂಥದ್ದಲ್ಲ, ಈ ಥರ ತೋಟದ ಮಧ್ಯದಲ್ಲಿ ಇರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಹೋಗೋದು ಬರೋದು ಸ್ವಲ್ಪ ರೇರ್. ಹಾಗಾಗಿ ಇವತ್ತು ಹೇಗಿದ್ರು ಇದ್ದಾಳಲ್ಲ ಅಂತ ಹೇಳಿ ಕರ್ಕೊಂಡು ಅಮ್ಮ ಹೋಗಿದ್ರು. ನೋಡ್ತಾ ಇರ್ಬೋದು ಎಷ್ಟು ಪೀಸ್ಫುಲ್ ಆಗಿದೆ ಅಂತ. ಯಾವುದೇ ರೀತಿ ಶಬ್ದ ಇಲ್ಲ, ಬರೀ ಹಕ್ಕಿಗಳ ಶಬ್ದ ಅಷ್ಟೇ. ಸೊ ರುಚಿ ಅದೇ ಹೇಳ್ತಿದ್ಲು, ತುಂಬ ಒಳ್ಳೆ ಅಟ್ಮಾಸ್ಫಿಯರ್ ಇತ್ತು ಕಣೆ, ನನ್ನಂತೂ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ಲು. ನಾನು ಹರ್ಷ ಇಲ್ಲಿಗೆ ಬಂದಿದ್ದೀವಿ, ಮದುವೆ ಆದಮೇಲೆ ಅಮ್ಮ ಕರ್ಕೊಂಡು ಬಂದಿದ್ರು ಇಲ್ಲಿಗೆ ಒಂದ್ಸಲ. ನೋಡ್ತಾ ಇರ್ಬೋದು ಎಷ್ಟು ಪ್ರಶಾಂತವಾಗಿದೆ ಅಂತ. ಆ್ಯಂಡ್ ನಾನು ಬಂದಾಗ ಇಷ್ಟೊಂದೆಲ್ಲ ನೀಟಾಗೇನಿರಲಿಲ್ಲ, ಎಲ್ಲ ಕಡೆ ಸೊಪ್ಪು ಸದೆ ಚೆನ್ನಾಗಿ ಬೆಳ್ಕೊಂಬಿಟ್ಟಿತ್ತು. ಇವಾಗ ನಿನ್ನೆ ತಾನೇ ಹಬ್ಬ ಆಗಿರೋದ್ರಿಂದ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಇವತ್ತೇನು ಬರಬೇಕು ಅನ್ನೋ ಇಂಟೆನ್ಷನ್ ಇರಲಿಲ್ಲ, ಬಟ್ ಅಮ್ಮ ಅವತ್ತು ಹಬ್ಬದ ದಿನ ಇದ್ದರೂ ಹೋಗೋಕ್ಕಾಗಿಲ್ಲ, ಇಲ್ಲಿ ಹೋಗಿ ಬರೋಣ ಅಂತ ಹೇಳಿ ರುಚಿನ ಕರ್ಕೊಂಡು ಬಂದಿದ್ದಾರೆ. ಸೊ ಇವಾಗ ಹಾಗೆ ಸಿಂಪಲ್ಲಾಗಿ ಪೂಜೆ ಮಾಡಿ ಕೋಳಿ ತೊಗೊಂಬಂದಿದ್ದಾರೆ, ಅದನ್ನು ದೇವರಿಗೆ ಒಪ್ಪಿಸಿ ಬಂದರು. ಇನ್ನು ಅಲ್ಲಿಂದ ಬಂದು ಇವತ್ತಿನ ತಿಂಡಿಗೆ ರೊಟ್ಟಿ ಮತ್ತು ಚಿಕನ್ ಗ್ರೇವಿ ಮಾಡಿದರು. ನನಗೆ ಬಂದು ಈ ಫಾರಮ್ ಕೋಳಿ ಕೊಡಲ್ಲ, ನನಗೆ ನಾಟಿ ಕೋಳಿ ಮಾತ್ರ ಕೊಡುವಂಥದ್ದು. ಸೊ ನನಗೆ ಬಂದು ನಾಟಿ ಕೋಳಿ ಗ್ರೇವಿಯನ್ನು ಮಾಡಿದರು. ಇವತ್ತಿಗೆ ನನಗೆ ಡೆಲಿವರಿಯಾಗಿ 1 ತಿಂಗಳಾಯಿತು. ಸೊ 1 ತಿಂಗಳಿಂದ ನನಗೆ ಕಂಪ್ಲೀಟ್ ಪಥ್ಯದ ಊಟನೇ, ನನಗೆ ಯಾವುದೇ ರೀತಿ ಜಿಡ್ಡಿನ ಪದಾರ್ಥ ಆಗಲಿ ಅಥವಾ ಕಂಪ್ಲೀಟ್ ಎಲ್ಲ ಸಪ್ಪೆ ಊಟನೇ ಕೊಡ್ತಿದ್ದು. ಸೊ ಫೈನಲಿ ಇವತ್ತಿಂದ ಎಲ್ಲನೂ ಶುರು ಮಾಡಬೇಕು ಅಂತ ಹೇಳಿ ನಮ್ಮಮ್ಮ ಇವತ್ತು ಬೆಣ್ಣೆನ ತರಿಸಿದ್ದಾರೆ. ಇದು ಬಂದು ಹಸುವಿನ ಬೆಣ್ಣೆ, ಅದರಲ್ಲೂ ನಾಡು ಹಸುವಿನ ಬೆಣ್ಣೆ. ಸೊ ನಿಮಗೆ ಗೊತ್ತಿರುತ್ತೆ, ಇವಾಗ ಪ್ಯೂರ್ ಬೆಣ್ಣೆ, ಅದರಲ್ಲೂ ಹಸುವಿನ ಬೆಣ್ಣೆ ಸಿಗೋದು ತುಂಬಾ ಕಷ್ಟ. ಈ ಸಂತೆಗಳಲ್ಲೆಲ್ಲ ಸಿಗುತ್ತಂತೆ, ಬಟ್ ಅದೆಲ್ಲ ಡಾಲ್ಡಾ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಅಂತ ಹೇಳಿ ಅಷ್ಟು ನಂಬಿಕೆ ಇಲ್ಲ. ಅದರಲ್ಲೂ ಬಾಣಂತಿಯರಿಗೆ ಕೊಡಬೇಕಾದ್ರೆ ಅದು ಪ್ಯೂರ್ ಬೆಣ್ಣೆನೇ ಆಗಿರೋ, ಗೊತ್ತಿರೋ ಕಡೆ ನೋಡಿ ಕೇಳಿ ತೊಗೊಂಡು ಬರಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮ್ಮಮ್ಮ ನಮ್ಮ ಸುತ್ತಮುತ್ತ ಎಲ್ಲ ಅದರಲ್ಲೂ ನಾಡಸ್ಪಿನ ಬೆಣ್ಣೆನೇ ಬೇಕು. ಸೊ ಮಗುಗೆ ತುಂಬ ಒಳ್ಳೆಯದು ಅಂತ ಹೇಳಿ ಹುಡುಕ್ಸ್ತಿದ್ರು, ಬಟ್ ಸಿಕ್ಕಿರಲಿಲ್ಲ. ಫೈನಲಿ ನಮ್ಮ ನೈಬರ್ ಒಬ್ಬರು ಪಾಪ ಅವ್ರ ಊರಿಂದ ತರಿಸ್ಕೊಟ್ರು. ಇಲ್ಲಿ ಒಂದು 5 ಸೇರಷ್ಟು ಬೆಣ್ಣೆ ಇದೆ, ಇನ್ನು 10 ಸೇರಿಗೆ ಹೇಳಿದರು. ಇದು ಖಾಲಿ ಆದಮೇಲೆ ಫ್ರೆಶ್ ಆಗಿ ಮತ್ತೆ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ಎಸ್, ಇವಾಗ ತಂದಿದ್ದ ಬೆಣ್ಣೆನ ತುಪ್ಪ ಮಾಡ್ತಾ ಇದ್ದಾರೆ. ಏನಂದರೆ ನಾನು ಇದನ್ನು ಡೀಟೇಲಾಗಿ ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಏನೆಲ್ಲ ಹಾಕಿ ತುಪ್ಪನ ಕಾಯಿಸಿದ್ರು ಅಂತ ಹೇಳಿ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಬೇಕು ಅಂದರೆ ಹೇಳಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಇದನ್ನು ನೆಕ್ಸ್ಟ್ ಟೈಮ್ ತುಪ್ಪ ಮಾಡಬೇಕಾದ್ರೆ ಅದರ ಕಂಪ್ಲೀಟ್ ವ್ಲಾಗ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ನಮ್ಮಮ್ಮ ಒಂದು ವೀಳ್ಯದೆಲೆ ಕೂಡ ಇಟ್ಟಿದ್ದಾರೆ, ಅದಕ್ಕೆ 3 ಕಣ್ಣು ಮಾಡಿದ್ದಾರೆ. ಅಂದರೆ ಅದಕ್ಕೆ ದೃಷ್ಟಿ ತೆಗೆಯೋದಕ್ಕೆ, ಬಾಣಂತಿಗೆ ಕೊಡುವಂಥದ್ದಲ್ವ, ಹಾಗಾಗಿ ಹೊರಗಡೆಯಿಂದ ಬಂದಿರುತ್ತೆ ಅಂತ ಹೇಳಿ ನಮ್ಮಮ್ಮ ಅದಕ್ಕೆ ದೃಷ್ಟಿ ಕೂಡ ತೆಗೆದು ನಿವಾಳಿಸ್ತಿದ್ದಾರೆ. ಸೊ ಮೊದಲಿನ ಶಾಸ್ತ್ರ ಸಂಪ್ರದಾಯ ಎಲ್ಲ ಫಾಲೋ ಮಾಡಬೇಕಲ್ವ. ಆ್ಯಂಡ್ ನೋಡ್ತಿರ್ಬೋದು ಇಷ್ಟು ತುಪ್ಪ ಬಂದಿದೆ. ಏನಂದರೆ ಬೆಣ್ಣೆ ಕ್ವಾಲಿಟಿ ಚೆನ್ನಾಗಿದ್ರೆ ಅದರ ಕ್ವಾಂಟಿಟಿ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಎಸ್, ತುಂಬ ಚೆನ್ನಾಗಿದ್ದರಿಂದ ಒಳ್ಳೆ ಕ್ವಾಂಟಿಟಿನಲ್ಲೇ ತುಪ್ಪ ಬಂದಿದೆ. ಸೊ ಇವಾಗ ನನ್ನ ಮಗನಿಗೆ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ನನ್ನ ಮಗ ಇವತ್ತಿಗೆ ಹುಟ್ಟಿ 1 ತಿಂಗಳಾಗಿದೆ ಅಲ್ವಾ. ಸೊ ಹಾಗಾಗಿ ಫಸ್ಟ್ ಮಂತ್ ಬೇಬಿ ಶೂಟ್ ಮಾಡೋಣ, ಫೋಟೋ ಶೂಟ್ ಮಾಡೋಣ ಅಂತ ಹೇಳಿ ನೋಡ್ತಿರ್ಬೋದು. ಸಿಂಪಲ್ಲಾಗಿ ಇವತ್ತು ಬಂದು ಸಿಂಪಲ್ಲಾಗೆ ಮಾಡಿದ್ದೆ, ಬಟ್ ತುಂಬ ಚೆನ್ನಾಗಿತ್ತು. ಏನಂದರೆ ಈ ಸಲ ನನಗೆ ಸಪೋರ್ಟಿಗೆ ರುಚಿ ಇದ್ದಿದ್ದರಿಂದ ನಂಗೆ ಅಷ್ಟೊಂದು ಬರ್ಡನ್ ಅನ್ನಿಸ್ತಿಲ್ಲ. ಎಲ್ಲ ಕಂಪ್ಲೀಟ್ ಅವಳೇ ಪಾಪ ಮಾಡಿದ್ಲು. ನೋಡ್ತಿರ್ಬೋದು ಫೋಟೋ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಸರ್ಕಸ್ ಮಾಡ್ತಾ ಇದ್ದಾಳೆ. ಬಟ್ ಏನಂದರೆ ನನ್ನ ಮಗ ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದ, ಅವನು ಕಂಪ್ಲೀಟ್ ನಿದ್ದೆ ಹ್ಯಾಂಗೋವರಲ್ಲಿದ್ದ. ಬಟ್ ಅವನ್ನ ಎಬ್ಸಿ ಫೋಟೋಶೂಟ್ ಮಾಡ್ತಿದ್ರಿಂದ ಸ್ವಲ್ಪ ಕಿರಿಕಿರಿ ಮಾಡ್ಕೊತಿದ್ದ.
ಇನ್ನು ಹರ್ಷಂಗಂತೂ ಅವ್ರ ಮಗನ ಸ್ವಲ್ಪನೂ ಅಳಿಸೋ ಹಾಗಿಲ್ಲ. ಅವ್ನು ಸ್ವಲ್ಪ ಹಠ ಮಾಡ್ತಿದ್ರಿಂದ ಅವರಪ್ಪ ಕೂತ್ಕೊಂಡು ಸಮಾಧಾನ ಮಾಡ್ತಿದ್ದಾರೆ. ಸೊ ಅವರಪ್ಪ ಮಗನ ಬಾಂಡಿಂಗ್ ನೋಡಿ 2 ಕಣ್ಣು ಸಾಕಾಗ್ತಿರ್ಲಿಲ್ಲ. ಸೊ ಅದು ಒಂದಿಷ್ಟು ರೀಲ್ಸ್ ಮಾಡಿಕೊಂಡೆ ನಾನು. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಶುರು ಮಾಡೋಕ್ಕೆ ಮುಂಚೆ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನೋಡ್ತಿರ್ಬೋದು ನಾನು ಫುಲ್ ರೆಡಿ ಆಗಿದ್ದೀನಿ. ಏನು ಆಲೆ ಬಾಣಂತನ ಮುಗ್ದೋಯ್ತಾ ಅಂತ ಅನ್ಕೋಬೋದು. ಇಲ್ಲ, ಆ್ಯಕ್ಚುಲಿ ಇವತ್ತು ಬಂದು ಏಪ್ರಿಲ್ 14th. ಸೊ ಇವತ್ತಿಗೆ ನನ್ನ ಮಗ ಹುಟ್ಟಿ 1 ತಿಂಗಳಾಯಿತು. ಸೊ ನನ್ನ ಮಗನ ಫಸ್ಟ್ ಮಂತ್ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಅದ್ರ ಜೊತೆಗೆ ಈ ತಿಂಗಳಲ್ಲೇ ಅಂದರೆ ಏಪ್ರಿಲ್ 5th ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇತ್ತು. ಸೊ ನಾವು ಸೆಲೆಬ್ರೇಟ್ ಮಾಡ್ಕೊಂಡಿರಲಿಲ್ಲ. ಸೊ 2 ಒಟ್ಟಿಗೆ ಆಗುತ್ತೆ ಅಂತ ಹೇಳಿ ಇವತ್ತು ಸಿಂಪಲ್ ಆಗಿ ಒಂದು ಕೇಕ್ ಕಟ್ ಮಾಡೋಣ ಅಂತ ಹೇಳಿ ರೆಡಿ ಆಗಿದ್ದೀನಿ ಅಷ್ಟೇ. ಆ್ಯಂಡ್ ಬೆಳಗ್ಗೆಯಿಂದ ನನ್ನ ಮಗನಿಗೆ ಸಿಂಪಲಾಗಿ ಫೋಟೋಶೂಟ್ ಕೂಡ ಮಾಡಾಯಿತು. ಹೊರಗಡೆನೇ ಹೋಗಿ ಫೋಟೋಶೂಟ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಬಟ್ ನಮ್ಮಮ್ಮ ಅದಕ್ಕೆಲ್ಲ ಆಸ್ಪದ ಕೊಡ್ತಾ ಇಲ್ಲ, ಯಾಕೆಂದರೆ ಮಗುಗೆ ದೃಷ್ಟಿ ಆಗುತ್ತೆ ಅಂತ ಹೇಳಿ. ಸೊ ಓಕೆ, ನೆಕ್ಸ್ಟ್ ನೋಡೋಣ ಅಂತ ಹೇಳಿ ನಾನೇ ಮನೆಯಲ್ಲಿ ಎಷ್ಟಾಗುತ್ತೆ ಅಷ್ಟು ಸಿಂಪಲಾಗಿ ಫೋಟೋಶೂಟ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕೂಡ ಬರ್ತಾ ಇದೆ. ಇನ್ನು ಜನವರಿ ಬಂತು ಅಂದರೆ ಜನವರಿಯಿಂದ ಏಪ್ರಿಲ್ವರೆಗೂ ನಮ್ಮ ಲೈಫಲ್ಲಿ ಒಂಥರ ಸ್ಪೆಷಲ್ ಮೂಮೆಂಟ್ಗಳು ನಡ್ತಿದೆ. ಸೊ ಅದನ್ನು ನಾವು ತುಂಬ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಆ ಮೂಮೆಂಟ್ನ ತುಂಬ ಚೆನ್ನಾಗಿ ಚೆರಿಷ್ ಮಾಡ್ತೀವಿ. ಬಟ್ ಈ ಸಲ ಯಾವುದೂ ಕೂಡ ಮಾಡೋಕ್ಕಾಗಲಿಲ್ಲ. ಜನವರಿ 24th ಬಂದು ನಮ್ಮ ಮದುವೆ ಫಿಕ್ಸ್ ಆಗಿದ್ದ ದಿನ. ಇನ್ನು ಜನವರಿ 31st ಬಂದು ನಮ್ಮ ಎಂಗೇಜ್ಮೆಂಟ್ ಆಗಿದ್ದ ದಿನ. ಇನ್ನು ಫೆಬ್ರವರಿ 14th ಬಂದರು ವ್ಯಾಲೆಂಟೈನ್ಸ್ ಡೇ. ಸೊ ನಾನು ಅಷ್ಟನ್ನ ಫಸ್ಟ್ ಟೈಮ್ ಕಂಪ್ಲೀಟಾಗಿ ನೋಡಿದ್ದ ದಿನ. ಆ್ಯಂಡ್ ಅವತ್ತು ಈಸ್ ಮೈ ಲೈಫ್ ಪಾರ್ಟ್ನರ್ ಅಂತ ಹೇಳಿ ಒಪ್ಕೊಂಡಿದ್ದ ದಿನ. ಅದು ಬಿಟ್ಟರೆ ಇನ್ನು ಮಾರ್ಚ್ 2nd ಹರ್ಷನ್ ಬರ್ತ್ಡೇ. ಇನ್ನು ಏಪ್ರಿಲ್ 5th ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಜನವರಿಯಿಂದ ಏಪ್ರಿಲ್ವರೆಗೂ ಪ್ರತಿ ತಿಂಗಳು ನಮ್ಮ ಲೈಫಲ್ಲಿ ಒಂಥರ ಸ್ಪೆಷಲ್ ಮೂಮೆಂಟ್ ಕ್ರಿಯೇಟ್ ಮಾಡೋ ದಿನಗಳು ಬರ್ತಾನೇ ಇರುತ್ತೆ. ಇನ್ನು ಅದಕ್ಕಿಂತ ತುಂಬ ಸ್ಪೆಷಲ್ ಏನಂದರೆ ಮಾರ್ಚ್ 14th ನನ್ನ ಮಗ ಹುಟ್ಟಿದ ದಿನ. ಸೊ ಲೈಫಲ್ಲಿ ಅದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಸೊ ಅದು ನನಗಿನ್ನ ತುಂಬ ಸ್ಪೆಷಲ್. ಹಾಗಾಗಿ ಜನವರಿಯಿಂದ ಏಪ್ರಿಲ್ವರೆಗೆ ನಮಗೆ ತುಂಬಾ ಸ್ಪೆಷಲ್. ನೋಡಿ, ಇವಳು ರೆಡಿ ಆಗಲ್ವಂತೆ. ಅವಳಿಗೆ ರೆಡಿಯಾಗಿ ಬೇಜಾರಾಗಿದ್ದಾಳಂತೆ. ಇವರು ಫುಲ್ ರೆಡಿಯಾಗಿದ್ದಾರೆ. ಬೋಳ. ಆ್ಯಂಡ್ ಇವತ್ತು ಅಷ್ಟೇ ಸೆಲೆಬ್ರೇಟ್ ಮಾಡ್ಕೋಬೇಕು ಅನ್ನೋ ಪ್ಲ್ಯಾನ್ ಕೂಡ ಇರಲಿಲ್ಲ. ಜಸ್ಟ್ ಪಾಪುಗೆ ಫಸ್ಟ್ ಮಂತ್ ಫೋಟೋಶೂಟ್ ಮಾಡೋದಷ್ಟೇ ನನ್ನ ಐಡಿಯಾ ಇದ್ದಿದ್ದು. ಬಟ್ ನಮ್ಮ ಹರ್ಷ ಅಂತೂ ಫುಲ್ ಅಪ್ಡೇಟ್ ಆಗ್ಬಿಟ್ಟಿದ್ದಾರಪ್ಪ. ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಫಸ್ಟ್ ಮಂತಿದು ಅಂತ ಹೇಳ್ತಾಯಿದ್ರು. ಸೊ ನಾನು ರೇಗಿಸ್ತಿದ್ದೆ, ನೋಡು ಮಗನಾದರೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀಯ ಅಂತ ಹೇಳಿ. ಸೊ ಇಲ್ಲ, ನಮ್ಮ ಆ್ಯನಿವರ್ಸರಿ ಕೂಡ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ ಅಲ್ವಾ, ಹಾಗಾಗಿ ಒಂದು ಕೇಕ್ ಕಟ್ ಮಾಡೋಣ ಅಂತೇಳಿ ಅವರೇ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಮಾಡಬೇಕಾದ್ರೆ ನನಗೆ ಅವರನ್ನು ಡಿಸಪಾಯಿಂಟ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಓಕೆ ಅಂತ ಹೇಳಿ ನನ್ನ ಮಗನ ಬರ್ತ್ಡೇ ಕೂಡ ಸೆಲೆಬ್ರೇಟ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಹಾಗೆ ಸಿಂಪಲಾಗಿ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ನೋಡ್ತಿರ್ಬೋದು ನಮ್ಮ ರುಚಿ ಕೂತರು ನಿಂತರು ಬರೀ ಪಾಪನ ಮುದ್ದು ಮಾಡೋದ್ರಲ್ಲೇ ಇರ್ತಾಳೆ. ಏನಂದರೆ ಅವಳು ತುಂಬ ಸೆನ್ಸಿಬಲ್ ಆಗಿ ಮಗುನ ಮುದ್ದು ಮಾಡೋದು. ನೋಡ್ತಿದ್ಲು ಮಗು ಉಗುರಲ್ಲೆಲ್ಲ ಪಚ್ಕೊಂಡಿದೆ ಅಂತ ಹೇಳಿ. ಅದೇ ಹೇಳ್ತಾ ಇದ್ಲು, ಪಾಪು ಉಗುರಲ್ಲೆಲ್ಲ ಪಚ್ಕೊಬಿಟ್ಟಿದ್ದಾನೆ, ಉಗುರು ಕಟ್ ಮಾಡಬೇಕು ಫಸ್ಟು ಅಂತ ಹೇಳಿ. ಎಸ್, ಫೈನಲಿ ಕೇಕ್ ಕಟ್ ಮಾಡಿ ಈ ಸಲ ನನ್ನ ಮಗನ ಜೊತೆ ಸೆಲೆಬ್ರೇಟ್ ಮಾಡ್ಕೊಂಡಂಗೆ ಆಯಿತು. ಈ ಕ್ಷಣ ನನಗೆ ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ಎಸ್, ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಯಿತು. ಇಷ್ಟು ದಿನ ನಾನು ಹರ್ಷ ಇಬ್ಬರೇ ಇದ್ವಿ. ಸೊ ನಮ್ಮ ಕಂಪ್ಲೀಟ್ ಫ್ಯಾಮಿಲಿ ಪಿಕ್ಚರ್ ನಮಗೆ ಸಿಕ್ತು. ಸೊ ಐ ಆಮ್ ವೆರಿ ಮಚ್ ಹ್ಯಾಪಿ. ಆ್ಯಂಡ್ ಇವತ್ತು ಇನ್ನೊಂದು ಸರ್ಪ್ರೈಸ್ ಏನಂದರೆ, ಹರ್ಷ ನನಗೆ ಆ್ಯನಿವರ್ಸರಿಗೆ ಅಂತ ಹೇಳಿ ಗಿಫ್ಟ್ ಕೂಡ ಕೊಟ್ಟರು. ಸೊ ಗಿಫ್ಟ್ ಬಂದು ಸ್ಯಾರಿ ತೊಗೊಂಡು ಬಂದಿದ್ದಾರೆ. ಏನಂದರೆ ಆಲ್ಮೋಸ್ಟ್ ನನ್ನ ಆ್ಯನಿವರ್ಸರಿ ಆಗೋಗಿ 10 days ಆಗಿತ್ತು, ಮರೆತುಬಿಟ್ಟಿದ್ದಾರೆ ಅಂದ್ಕೊಂಡಿದ್ದೆ. ಸೊ ಸರ್ಪ್ರೈಸಿಂಗಾಗಿ ನನಗೆ ಸ್ಯಾರಿ ತೊಗೊಂಡು ಬಂದಿದ್ದರು. ಸೊ ನನಗೆ ಎಕ್ಸ್ಪೆಕ್ಟೇಷನ್ ಕೂಡ ಇರಲಿಲ್ಲ. ತುಂಬಾ ಖುಷಿ ಆಯಿತು. ನನಗೆ ಶಾಕ್ ಆಯಿತು, ಇದನ್ನು ಸಡನ್ನಾಗಿ ಸೀರೆ ತಂದು ಕೊಟ್ರಲ್ವ, ಹಾಗಾಗಿ ಶಾಕ್ ಆಯಿತು. ಸೊ ಮುಂಚೆನೇ ತಂದು ಇಟ್ಕೊಂಡಿದ್ರಂತೆ. ಸೊ ಇವತ್ತು ಕೊಟ್ಟಿದ್ದಾರೆ. ಆ್ಯಂಡ್ ಅವ್ರು ನಂಗೆ ಹೇಳ್ತಿದ್ರು, ಎಲ್ಲಿ ಇಷ್ಟಪಡ್ತೀಯೋ ಇಲ್ವೋ ಅಂತಿದ್ದೆ. ಇಷ್ಟ ಆಯಿತಾ, ಇಷ್ಟ ಆಗಲಿಲ್ಲ ಅಂದರೆ ರಿಟರ್ನ್ ಮಾಡ್ಕೊ ಅಂತ ಹೇಳಿ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಮೋರ್ ಎವರ್ ಅದು ಹೇಗೆ ಇದ್ರೂ ಅವ್ರು ಪ್ರೀತಿಯಿಂದ ತಂದುಕೊಟ್ಟಾಗ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಒಬ್ಬ ಹೆಂಡತಿ ಕರ್ತವ್ಯ ಅಲ್ವಾ. ಸೊ ಎಸ್, ನನ್ನ ಅಭಿರುಚಿಗೆ ತಕ್ಕಂತೆಯೇ ತೊಗೊಂಡು ಬಂದಿದ್ದರು. ಕೇಳ್ತಾಯಿದ್ರು, ನಿಂಗೆ ಇಷ್ಟ ಆಯಿತು ತಾನೆ ಮತ್ತು ಹೇಳ್ತಾಯಿದ್ರು ನನಗೆ ಸೀರೆ ಹುಡ್ಕೋ ಒಂದ್ಸಲ ಅಂತ ಹೇಳಿ. ಬಟ್ ನಂಗೆ ಅಷ್ಟೊಂದು ಪೇಷನ್ಸ್ ಇಲ್ಲ ಅಷ್ಟ. ಈಗ ತಾನೇ ಡ್ರೆಸ್ ಚೇಂಜ್ ಮಾಡಿದ್ದೀನಿ, ಹಾಗೆ ಮೇಲೆ ಹಾಕ್ಕೊಳ್ತೀನಿ
ಕೊಡ್ತೀನಿ ಅಂತ ಹೇಳಿ ಹಾಕ್ಕೊಂಡು ಅವ್ರಿಗೆ ತೋರಿಸ್ತಾ ಇದ್ದೆ. ಓನಮ್ಮ. ಸೊ ತುಂಬಾ ಖುಷಿ ಆಯಿತು. ಸೊ ನನ್ನ ಮಗನಿಗೂ ತುಂಬ ಖುಷಿ ಆಯ್ತಂತೆ, ಅವನು ಕೂಡ ವಾಯ್ಸ್ ಓವರ್ ಕೊಡ್ತಾ ಇದ್ದಾನೆ. ಆ್ಯಂಡ್ ನಾನು ಗಿಫ್ಟ್ ಕೊಟ್ಟಿಲ್ಲ ಅಂದ್ಕೋಬೇಡ ಆಶಾ, ಈ ಸಲ ನನ್ನ ಮಗನೇ ನಿನಗೆ ದೊಡ್ಡ ಗಿಫ್ಟ್ ಅಂತ ಹೇಳಿ ರೇಗಿಸ್ತಾ ಇದೆ. ಸೊ ಎಂಡ್ ಆಫ್ ದಿ ಡೇ ತುಂಬಾ ಖುಷಿ ಆಯಿತು. ನನಗೆ ಹರ್ಷನೇ ಜೀವನದಲ್ಲಿ ದೊಡ್ಡ ಗಿಫ್ಟ್, ಅವ್ರಿಗಿಂತ ದೊಡ್ಡ ಗಿಫ್ಟ್ ನನಗೆ ಬೇರೆ ಏನೂ ಇಲ್ಲ. ಸೊ ಅದರಲ್ಲಿ ಅವರು ಒಂದು ಪುಟ್ಟ ಪುಟ್ಟ ಗಿಫ್ಟ್ಗಳನ್ನ ತಂದುಕೊಟ್ರೆ ಅದು ಇನ್ನೂ ಖುಷಿ ಆಗುತ್ತೆ. ಸೊ ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆನೇ ಪಾಪುಗೆ ಸ್ವಲ್ಪ ಟೆಂಪ್ರೇಚರ್ ಎಲ್ಲ ಚೆಕ್ ಮಾಡಿ, ಪಾಪು ಹಿಂದಿನ ದಿನವೇ ಮುಖ ಎಲ್ಲ ಪಚ್ಕೊಬಿಟ್ಟಿದ್ದಾನೆ ಅಂತ ಹೇಳ್ತಿದ್ಲು ರುಚಿ. ಹಾಗಾಗಿ ನೈಲ್ಸ್ ಎಲ್ಲ ಕಟ್ ಮಾಡ್ತಾ ಇದ್ದಾಳೆ. ಸೊ ಇನ್ನೇನೋ ಸ್ನಾನಕ್ಕೆ ಎತ್ಕೊಂಡು ಹೋಗಬೇಕಾಗಿತ್ತು. ಹಾಗಾಗಿ ಅವನಿಗೆ ಆಯಿಲ್ ಮಸಾಜ್ ಮಾಡಿ ಕೊಟ್ಟರು ಅಮ್ಮ. ಸೊ ಅವನು ಎತ್ಕೊಂಡು ಕೂತಿದ್ದಾಳೆ ಹಾಗೇ. ಇನ್ನು ಅವನಿಗೆ ಸ್ನಾನ ಎಲ್ಲ ಮಾಡಿಸಿ, ನನಗೂ ಸ್ನಾನ ಮಾಡಿಸಿ, ಈ ಥರ ಬೆಡ್ಶೀಟ್ ಎಲ್ಲ ಹಾಕಿ ಒಸಿ ಮನಗಿಸ್ತಾ ಇದ್ದಾರೆ. ಇವಾಗ ಎಷ್ಟು ಬಿಸಿಲಿದೆ, ಎಷ್ಟು ಟೆಂಪ್ರೇಚರ್ ಇದೆ ಗೊತ್ತಿದೆ ಅಲ್ಲ. ಸೊ ಅಂಥದ್ರಲ್ಲೂ ಸ್ನಾನ ಮಾಡಿದ ತಕ್ಷಣ ಮೈ ಬಿಸಿ ಹಾರೋಗಬಾರ್ದು. ಸೊ ಸಡನ್ನಾಗಿ ಕಾಟನ್ ಸೀರೆ ಎಲ್ಲ ಸುತ್ಕೊಂಡು ಕರ್ಕೊಬಂದು ಈ ಥರ ಮಲಗಿಸ್ಬಿಡ್ತಾರೆ. ಅಂದರೆ ಚೆನ್ನಾಗಿ ಬೇವಿರಬೇಕು. 1 hour ಆದರೂ ಮಲ್ಕೊಳ್ಳೇಬೇಕು ಎನಿ ಕಾಸ್ಟ್. ಅಕಸ್ಮಾತ್ ಏನಾದರೂ ಪಾಪು ಎದ್ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಅವ್ನು ಮಲಗಿರೋ ಟೈಮಲ್ಲಿ ಈ ಥರ ಬೇಗ ಸ್ನಾನ ಮಾಡಿಸಿ ಮಲಗಿಸ್ಬಿಡ್ತಾರೆ. ಆ್ಯಂಡ್ ಕರ್ಕೊಂಬಂದಮೇಲೆ ಇವತ್ತು ಒಂದು ತಲೆ ಕಾಲಿನ ಸಾಂಬಾರು ಮಾಡಿದರು. ಸೊ ಫಸ್ಟ್ ನನಗೆ ಸ್ನಾನ ಮಾಡಿದ ತಕ್ಷಣ ಎತ್ತಿದ ತಕ್ಷಣ ಆ ರಸನ ಕುಡಿಸಿ ಎಗೈನ್ ಮಲ್ಕೊಬೇಕು, ಬೆಡ್ಶೀಟ್ ಹಾಕ್ಕೊಂಡು ಮತ್ತೆ ಬೆವರು ಬರಬೇಕು. ಸೊ ಚೆನ್ನಾಗಿ ಬೆವರು ಬರಬೇಕು ಅಂತ ಹೇಳ್ತಿರ್ತಾರೆ. ಇನ್ನು ಇವತ್ತು ಹರ್ಷ ಮತ್ತು ರುಚಿ ಇಬ್ಬರು ಕೂಡ ಹೊರಟರು ಅವರು. ಹಾಗಾಗಿ ಹರ್ಷನ್ಗೆ ಅವರಿಗೆ ನೆಕ್ಸ್ಟ್ ಬರೋವರೆಗೂ ಎಷ್ಟು ಬಟ್ಟೆ ಬೇಕೋ ಅಷ್ಟು ಬಟ್ಟೆಗಳನ್ನ ಅವರಿಗೆ ಜೋಡಿಸಿ ಕೊಡ್ತಾಯಿದ್ದೀನಿ. ಏನಂದರೆ ಅವರಿಗೆ ಈಗ ನಾನೇನು ಬೀರುಗಳಿಗೇನು ಕೈ ಹಾಕಲ್ಲ ಅಲ್ಲ. ಸೊ ಬಟ್ಟೆ ಎಲ್ಲ ಕಿತ್ತಿ ಇಟ್ಟಿದ್ರು. ಸೊ ಹಾಗಾಗಿ ನಾನೇ ಕೊಡ್ತೀನಿ ಅಂತ ಹೇಳಿ ಅವರಿಗೆ ಒಂದಿಷ್ಟು ಬಟ್ಟೆನ ಪ್ಯಾಕ್ ಮಾಡಿಕೊಟ್ಟೆ. ಆ್ಯಂಡ್ ಬೇಜಾರಾಗ್ತಿತ್ತು. ರುಚಿ ಹರ್ಷ ಇಬ್ಬರು ಒಟ್ಟಿಗೆ ಹೊರಟ್ಬಿಟ್ರು. ಸೊ ಅದೇ ಬೇಜಾರಾಗ್ತಾಯಿತ್ತು. ಯಾರು ಒಬ್ಬರು ನಾಳೆ ಹೋಗಿ ಅಂತ ಹೇಳ್ತಿದ್ದೆ, ಬಟ್ ಇಬ್ಬರು ಕೂಡ ಹೊರಟು ನಿಂತ್ಕೊಂಡ್ರು. ಹೋಗೋಕ್ಕೆ ಮುಂಚೆ ಗೊತ್ತಲ್ಲ, ಅವ್ರ ಮಗನ್ನ ಮುದ್ದು ಮಾಡಿ ನೋಡಿ ನನಗೆ ನನ್ನ ಮಗ ಜೋಪಾನ ಅಂತೆಲ್ಲ ಹೇಳಿ ಇಬ್ಬರು ಒಂದಿಷ್ಟು ಟಿಪ್ಸ್ ಎಲ್ಲ ಕೊಟ್ಟು ಹೊರಡ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಹರ್ಷ ಹೋಗ್ತಾ ಕೊನೆಯಲ್ಲಿ ಹೇಳ್ತಾರೆ, ನೀ ಜೋಪಾನ, ಟ್ಯಾಬ್ಲೆಟ್ಸ್ ಎಲ್ಲ ತಗೋ, ಆಯಿಂಟ್ಮೆಂಟ್ ಹಾಕು. ಯಾವಾಗಲೂ ಅಷ್ಟೇ ಹೋಗ್ಬೇಕಾದ್ರೆ ಏನೋ ಮಿಸ್ ಮಾಡ್ಕೋತಿದ್ದೀನಿ ಅನ್ನೋ ಫೀಲಲ್ಲಿ ಹೋಗ್ತಿರ್ತಾರೆ. ಅವಾಗಂತೂ ನನಗೆ ತುಂಬಾ ಬೇಜಾರಾಗುತ್ತೆ. ಒಬ್ಬ ವ್ಯಕ್ತಿಯಿಂದ ಇಂಪ್ರೆಸ್ ಆಗೋಕ್ಕೆ ದೊಡ್ಡ ವಿಚಾರಗಳೇ ಬೇಕು ಅಂತ ಏನಿಲ್ಲ, ಈ ಥರ ಚಿಕ್ಕ ಪುಟ್ಟ ವಿಚಾರಗಳೇ ತುಂಬಾ ಏನೋ ಹಾರ್ಟ್ ಟಚಿಂಗ್ ಆಗಿರುತ್ತೆ ಅಂತಾರಲ್ಲ ಹಾಗೆ. ಎಸ್. ಸೊ ಈಗ ಇಬ್ಬರು ಕೂಡ ಹೊರಟರು. ನಾನು ಅದಕ್ಕೆ ಹೇಳ್ತಿದ್ದೆ, ಆ ಮನೆಯೆಲ್ಲ ಬಿಕ್ಕೋ ಅನ್ನತ್ತೆ, ಅಟ್ಲೀಸ್ಟ್ ಯಾರು ನಾಳೆ ಹೋಗಿ ಒಬ್ಬರು ಅಂತ ಹೇಳ್ತಿದ್ದೆ. ಬಟ್ ರುಚಿ ರಜಾ ಇಲ್ಲ ಅಂತ, ಹರ್ಷ ಏನೋ ಕೆಲಸ ಇದೆ, ಇಲ್ಲ ನಾವು ಹೊರಡಬೇಕು ಅಂತ ಹೇಳಿದ್ರು. ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಸೊ ಇವಾಗ ಇಬ್ಬರು ಹೊರಟರು. ಇನ್ನು ಹರ್ಷ ಬೇಗ ಹೊರಟ್ಬಿಟ್ಟಿದ್ರಿಂದ ಅಮ್ಮ ಇವತ್ತು ಬೆಳಿಗ್ಗೆನೇ ತಲೆ ಕಾಲು ಸಾಂಬಾರನ್ನ ಮಾಡಿದರು. ಸೊ ಅವರು ಊಟ ಮಾಡಿಕೊಂಡು ಬಾಕ್ಸಿಗೆ ತೊಗೊಂಡು ಹೋಗಲಿ ಅಂತ ಹೇಳಿಬಿಟ್ಟು. ಸೊ ಇವಾಗ ನನಗೂ ಅದನ್ನೇ ಹಾಕ್ಕೊಟ್ಟಿದ್ದಾರೆ. ಏನಂದರೆ ಇದೆಲ್ಲ ನಾನು ಮೊದಲು ತಿಂತಿರಲಿಲ್ಲ, ಬಟ್ ಇವಾಗ ಅಮ್ಮ ಮತ್ತು ಹರ್ಷ ತುಂಬ ಫೋರ್ಸ್ಫುಲಿ ಇಲ್ಲ ತಿನ್ನಲೇಬೇಕು, ಇದು ಮಗುಗೆ ತುಂಬ ಒಳ್ಳೆಯದು, ತಲೆ ಚೆನ್ನಾಗಿ ನಿಲ್ಲುತ್ತೆ ಆ್ಯಂಡ್ ಕಾಲಿಗೆ ಚೆನ್ನಾಗಿ ಶಕ್ತಿ ಬರುತ್ತೆ ಅಂತ ಹೇಳಿ ತಿನ್ನಿಸ್ತಾ ಇದ್ದಾರೆ. ಸೊ ಎಸ್, ಈ ವಿಡಿಯೋಸ್ ಎಲ್ಲ ತುಂಬ ಲೇಟಾಗಿ ಬರ್ತಾ ಇದೆ. ಆಲ್ಮೋಸ್ಟ್ ಇವಾಗ 2 ತಿಂಗಳ ಹತ್ರ ಆಗ್ತಾ ಬರ್ತಿದೆ. ಸೊ 1 ತಿಂಗಳಲ್ಲಿ 3 ರಿಂದ 4 ಸಲ ಇದನ್ನು ತಿನ್ನಿಸಿದ್ದಾಯಿತು, ಮಗುಗೆ ಒಳ್ಳೆ ಪೌಷ್ಟಿಕಾಂಶ ಸಿಗಲಿ ಅಂತ ಹೇಳಿ. ಸೊ ನಾನು ಕೂಡ ಕಣ್ಮುಚ್ಕೊಂಡು ತಿಂತಾಯಿದ್ದೀನಿ. ಓಕೆ, ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಹೊಸ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನನ್ನ ಮಗನೇ ನಮಸ್ಕಾರ ಹೇಳ್ತಿದ್ದಾನೆ. ನಮಸ್ಕಾರ. ಕೊನೆವರೆಗೂ ಕಣ್ಣಾಗಿ 100 ಜನ್ಮ